ಇವತ್ತು ಮೊದಲನೇದಾಗಿ ಏನು AICC, KPCC ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೆಲ್ಲ ಸೇರಿ ರಾಜ್ಯಕ್ಕೆ 20 ನೂತನವಾಗಿ ಸಚಿವರುಗಳನ್ನ ನೇಮಕಾತಿ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಆ 20 ಜನಕ್ಕೂ ಕೂಡ ನಾನು ಶುಭಾಶಯಗಳನ್ನ ಮತ್ತು ಅಭಿನಂದನೆಗಳನ್ನ ಕೋರ್ತೀನಿ. ಈಗಾಗಲೇ ತಾವು ಹೇಳ್ದಂಗೆ ಸತ್ಯ, ನಾವೆಲ್ಲ ಕೂಡ ಪ್ರಯತ್ನ ಮಾಡಿದ್ವಿ. ಪ್ರಯತ್ನ ಒಂದೇ ಅಲ್ಲ, ಪ್ರಾರ್ಥನೆ ಪ್ರಯತ್ನ ಎರಡೂ ಕೂಡ ಮಾಡಿದ್ವಿ. ಶುಭಗಳಿಗೆ ಒಂದು ಕೊರತೆ ಆಯಿತು. ಈ ಭಾಗ ಏನು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ, ಬೆಂಗಳೂರು ನಗರದ ಕೆಲವು ಭಾಗಗಳೇನು ಮಲೆನಾಡಿನ ಭಾಗಗಳಿವೆ, ಈ ಭಾಗಗಳಿಂದ ಪ್ರಾತಿನಿಧ್ಯ ಸಿಗ್ಬೋದು ಅನ್ನೋಂಥ ಒಂದು ಉದ್ದೇಶದಿಂದ ನಾವು ಕೂಡ ಪ್ರಯತ್ನ ಎಲ್ಲ ಕೂಡ ಮಾಡಿದ್ದೀವಿ. ಆದರೆ ಇವತ್ತು ಅವಕಾಶ ಎಲ್ಲೋ ಕೈಗೆ ಸಿಕ್ಕಿಲ್ಲ. ಆದರೆ ಏನು ಆಯ್ಕೆ ಮಾಡಿದರೆ ಬೇರೆ ಬೇರೆ ರೀತಿಯಾದಂಥ ಎಲ್ಲರಿಗೂ ಗೊತ್ತಂಗೆ ಒತ್ತಡಗಳು, ಪ್ರಾದೇಶಿಕ ಒತ್ತಡ ಆಗಿರ್ಬೋದು, ಸಾಮಾಜಿಕ ನ್ಯಾಯದ ಒಂದು ವಿಚಾರಗಳಾಗಿರ್ಬೋದು, ಮತ್ತು ವಿಶೇಷವಾಗಿ ಚುನಾವಣೆಯ ದೃಷ್ಟಿಯಲ್ಲಿ ಚುನಾವಣೆ ಒಂದು ಸಚಿವ ಸಂಪುಟ ಎಲ್ಲ ಜಾತಿಗಳಿಗೂ ಪ್ರಾತಿನಿಧ್ಯ ಕೊಟ್ಟಂಥದ್ರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಅಲ್ಪದರಲ್ಲಿ ತಪ್ಪದಂಗೆ ಕಾಣ್ತದೆ. ಆದರೆ ಇದರಿಂದ ಬೇಸರ ಪಡೋಂಥದ್ದಿಲ್ಲ. ಪ್ರಯತ್ನ ಇವತ್ತು ಎಲ್ಲರೂ ಕೂಡ ಪಡ್ತಾರೆ. 135 ಜನ ಶಾಸಕರುಗಳೇನು ಕಾಂಗ್ರೆಸ್ ಕೈಗುರ್ತಲ್ಲಿ ಆಯ್ಕೆ ಆಗಿದ್ದಾರೆ, 135 ಜನನೂ ಕೂಡ ಜನರಿಂದ ಆಯ್ಕೆಯಾಗಿ ಬಂದು ಯಾವುದೇ ಒಂದು ಅರ್ಹತೆ ಇದ್ದು ಸಚಿವ ಸ್ಥಾನನ ನಿರೀಕ್ಷೆ ಪಡೋಂಥದ್ದು ಸಹಜ. ಇದರಲ್ಲಿ ಸ್ವಲ್ಪದರಲ್ಲಿ ತಪ್ಪಿದೆ. ಹೈಕಮಾಂಡು ಕೂಡ ಈಗಾಗಲೇ ಮಾತಾಡಿದರೆ, ನಮ್ಮ ಜೊತೆ ವಿಶ್ವಾಸ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ನಮ್ಮ ಒಂದು ಪ್ರಯತ್ನ ಇದೆ, ಏನು ನಾವು ಓಡಾಟ ಮಾಡಿದ್ದೀವಿ, ಅದಕ್ಕೆ ತಕ್ಕಂಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನಗಳ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಬಹುಶಃ ಹಿರಿಯರಿಗೆ ಎಲ್ಲರಿಗೂ ಕೂಡ ಇವತ್ತು ಸಚಿವ ಸಂಪುಟ ಮಾಡೋಂಥ ಸಂದರ್ಭದಲ್ಲಿ ಬೇರೆ ಬೇರೆ ಇಕ್ಕಟ್ಟುಗಳು, ಬೇರೆ ಬೇರೆ ಒತ್ತಡಗಳಿರೋಂಥದ್ರಲ್ಲಿ ತಪ್ಪಿದೆ. ಅಸಮಾಧಾನ ಅಂತೂ ಖಂಡಿತ ಇಲ್ಲ. ಬೇಸರ ಇದೆ ಅಂದರೆ ಖಂಡಿತ ಸ್ವಲ್ಪ ಬೇಸರ ಸಹಜವಾಗಿ ಮನುಷ್ಯರಾಗಿರೋದ್ರಿಂದ ಒಂಚೂರು ಬೇಸರ ಇದ್ದೇ ಇರುತ್ತೆ. ಬರೋ ದಿನಗಳಲ್ಲಿ ನೋಡಿಕೊಂಡು ನಾವು ಈ ಭಾಗದಲ್ಲಿರ್ತಕ್ಕಂಥ ಜನ ಅವ್ರಿಗೆ ಇನ್ನೂ ಹೆಚ್ಚದಾಗಿ ಕೆಲಸ ಮಾಡ್ಬೋದು, ಸಚಿವರಾಗಿ ಸ್ಥಾನ ಸಿಕ್ಕಿದ್ರೆ ಇನ್ನೂ ಅಭಿವೃದ್ಧಿನ ತರ್ಬೋದಾಗಿದ್ದು, ಜನಕ್ಕೆ ಇನ್ನೂ ಕೂಡ ನಾವು ಅವಕಾಶಗಳನ್ನ ಕಲ್ಪಿಸೋಣ ಉದ್ದೇಶ ಏನಿತ್ತು, ಅದನ್ನು ಮುಂದಿನ ದಿನಗಳಲ್ಲಿ ಬೇರೆ ರೂಪಗಳಲ್ಲಿ ಯಾವ ಥರ ನಾವು ತಂದು ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಗಮನ ಮತ್ತು ಕಾಳಜಿ ಕೊಡಬೇಕಾಗುತ್ತೆ. ಇವತ್ತು ನಾನು ಆಗಲೇ ಹೇಳ್ದಂಗೆ ಪ್ರಾದೇಶಿಕ ಒತ್ತಡಗಳು ಮತ್ತು ಸಾಮಾಜಿಕ ನ್ಯಾಯ ಅಂತ ಕೊಡೋಂಥ ಒಂದು ನಿಟ್ಟಿನಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ 2 ಸ್ಥಾನ ಸಿಕ್ಕಿದೆ, ಕೆಲವೊಂದು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಆದರೆ ನೀವು ಹಿಂದೆಯಿಂದ ಕೂಡ ತೆಗೆದು ನೋಡಿದ್ರೆ ಸಚಿವ ಸಂಪುಟಗಳನ್ನ 30 ಜಿಲ್ಲೆ ಏನಿದೆ, 30 ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅಂತ ಯಾವತ್ತೂ ಕೂಡ ಆಗಿಲ್ಲ. ಕೆಲವೊಂದು ಕಡೆ ಬೇರೆ ಬೇರೆ ಜಿಲ್ಲೆಗಳು ತಪ್ಪದಂಥದ್ದಾಗಿದೆ. ಸಹಜವಾಗಿ ಬೆಂಗಳೂರು ನಗರಕ್ಕೆ 4-5 ಸ್ಥಾನ ಹಿಂದಿನಿಂದಲೂ ಕೂಡ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಆಗಲಿ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಪಕ್ಷ ಇವತ್ತು ಬೇರೆ ಬೇರೆ ರೀತಿಯಾಗಿ ಆಲೋಚನೆ ಮಾಡಿ ಸುಮಾರು ಒಂದು 2 ತಿಂಗಳ ಅವಧಿ ಕಾಲ ತಗೊಂಡು ಈ ಒಂದು ಸಚಿವ ಸಂಪುಟನ ಮಾಡಿರೋದು. ಆದ್ದರಿಂದ ಎಲ್ಲ ಸಾಧಕ ಬಾಧಕಗಳನ್ನ, ಕಷ್ಟ ಸುಖಗಳನ್ನ ನೋಡಿಕೊಂಡು ಮಾಡಿರ್ತಕ್ಕಂಥ ಸಚಿವ ಸಂಪುಟ ಈಗ ಇರ್ತಕ್ಕಂಥ ಬರಗಾಲ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ವಿಪತ್ತುಗಳಾಗಿರ್ಬೋದು, ಇದರ ಪರಿಹಾರಕ್ಕೆ ಎಲ್ಲ ಸಚಿವರು ಕೂಡ ತೊಡಗಿಸ್ಕೊಂಡು ಕೆಲಸ ಪ್ರಾರಂಭ ಮಾಡೋಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಲಿ. ನಾವು ಕೂಡ ಒಗ್ಗಟ್ಟಾಗಿ ಕೈ ಜೋಡಿಸಿ ಕೆಲಸ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಸಂಕಲ್ಪ, ನಿರೀಕ್ಷೆ ಏನಿದೆ 2028ಕ್ಕೆ 145 ಸ್ಥಾನಗಳನ್ನ ತಂದು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಅದಕ್ಕೆಲ್ಲರೂ ಕೂಡ ನಾವು ಶ್ರಮಿಸೋಕ್ಕೆ ನಾವು ತಯಾರಾಗಿದ್ದೀವಿ. ಲಾಬಿ ಅನ್ನೋಂಥ ಪದ ನಾನು ಬಳಸಲ್ಲ, ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರು. ಇವತ್ತು ನಾನು ಕೂಡ ಪ್ರಯತ್ನ ಪಟ್ಟಿದ್ದೀನಿ. ನಾನು ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ. 2-2.5 ತಿಂಗಳಲ್ಲಿ ನಾವು ಯಾರ್ಯಾರ ಹತ್ರ ಸಂಪರ್ಕ ಪಡ್ಬೋದು, ಯಾರ್ಯಾರ ಕೈಯಿಂದ ನಾವು ಮಾತಾಡಿಸ್ಬೋದು, ನಾವು ಇರ್ತಕ್ಕಂಥ ನಮ್ಮ ಕೇಸ್ನ ಅವ್ರ ಹತ್ರ ಯಾವ ಥರ ನಾವು ಮಂಡನೆ ಮಾಡ್ಬೋದು, ಎಲ್ಲರೂ ಕೂಡ ನಾವು ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಯಾರ್ಯಾರು ಆಕಾಂಕ್ಷಿಗಳು ಎಲ್ಲರೂ ಕೂಡ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ 40 ಏನೋ ಪ್ರಬಲವಾದಂಥ ಆಕಾಂಕ್ಷಿಗಳಿದ್ರು. ಎಲ್ಲರದ್ದು ಕೂಡ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಿಲ್ಲ. ಕೆಲವೊಬ್ಬರದ್ದು ಸಫಲವಾಗಿ ಅವ್ರದ್ದಾಗಿದೆ, ಕೆಲವ್ರದ್ದು ಸ್ವಲ್ಪದಲ್ಲಿ ಮಿಸ್ ಆಗಿದೆ. ಅದರಿಂದ ಹಿಂದೇನೋ ಕೂಡ ನಡ್ಕೊಂಡು ಬಂದಂಥದ್ದು ಸಹಜವಾಗಿ ಎಲ್ಲರೂ ಕೂಡ ಅವರು ಆಯ್ಕೆ ಆಗಬೇಕು, ಸಚಿವರುಗಳಾಗಬೇಕು ಅಂತೇಳಿ ಆಕಾಂಕ್ಷಿಗಳು ಇಟ್ಕೊಂಡವರು ಹೋಗಿ ಮೇಲೆ ಇರ್ತಕ್ಕಂಥ ವರಿಷ್ಠರಿಗೆ ಈ ಗಮನಕ್ಕೆ ತರೋಂಥದ್ದು, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಗಮನಕ್ಕೆ ತರೋಂಥದ್ದು ಇವೆಲ್ಲವೂ ಕೂಡ ಹಿಂದೆ ನಡ್ಕೊಂಡು ಬಂದಿರೋದು ಈ ಬಾರಿ ಕೂಡ ನಡೆದಿದೆ. ಯಾರೂ ಕೂಡ ಪ್ರಯತ್ನ ಮಾಡಲ್ಲ ಅಂತ ಹೇಳೋಕ್ಕಾಗಿಲ್ಲ. ಸಹಜವಾಗಿ ಎಲ್ಲರೂ ಡೆಲ್ಲಿಗೆ ಹೋಗಿದ್ದಾರೆ, ಎಲ್ಲರೂ ಅವ್ರು ಮಾಡಬೇಕಾದಂಥ ಪ್ರಯತ್ನ ಮಾಡಿದರೆ ಅದರಲ್ಲಿ ಕೆಲವೊಬ್ಬರಿಗೆ ಹೆಚ್ಚಿನ ಯಶಸ್ಸಾಗಿದೆ, ಕೆಲವೊಬ್ಬರಿಗೆ ಒಂಚೂರು ಹಿನ್ನಡೆ ಆಗಿದೆ. ಇವತ್ತು ಕೈ ತಪ್ಪೋದಕ್ಕೆ ನಾನಾ ಕಾರಣಗಳಿವೆ. ಒಳಗೆ ಬಂದಿರೋದು ಇವತ್ತು ಏನು 2003ರಲ್ಲಿ ಹಾಕಿದಂಥ ಕ್ಯಾಪಲ್ಲಿ 15% ಅಂದರೆ 34 ಸ್ಥಾನಗಳಿಗಿಂತ ಜಾಸ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದೇ ನಾವು ನೋಡ್ತಾ ಇದ್ದಿದ್ದು 2003ಕ್ಕೆ ಮೊದಲು ಒಂದು ಸಚಿವ ಸಂಪುಟ ಅಂದರೆ ಕನಿಷ್ಠ 40-45 ಜನ ಇರ್ತಾಯಿದ್ರು. ಇವತ್ತಿನ ಈ ಒಂದು 15% 2003 ಕಾಯ್ದೆ ಆದ ನಂತರ 15%ಗೆ ಲಿಮಿಟ್ ಮಾಡಿದಾಗ 30-35 ಜನಕ್ಕೆ ಲಿಮಿಟ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಕೆಲವೊಂದು ಮಿಸ್ ಆಗುತ್ತೆ. ಈ ಬಾರಿ 135 ಜನ ಶಾಸಕರುಗಳು ಕೂಡ ಆಯ್ಕೆಯಾಗಿ ಸಾಕಷ್ಟು ಜನ ಹಲವಾರು ಬಾರಿ ಬಂತಂಥವ್ರು ಮತ್ತೆ ಆರಿಸಿರೋದ್ರಿಂದ ಈ ರೀತಿಯಾದಂಥ ಒತ್ತಡ ಇಕ್ಕಟ್ಟಾಗಿದೆ.
ಇದು ಸಹಜ, ಇದು ರಾಜಕೀಯದ. ಇವತ್ತು ಸಮಾಧಾನ ಅಸಮಾಧಾನ ಪ್ರಶ್ನೆ ಎಲ್ಲ, ಎಲ್ಲರೂ ಕೂಡ ಸೇರ್ಕೊಂಡು ಒಗ್ಗಟ್ಟಾಗಿ ಸರ್ಕಾರನ ಮುಂದುವರ್ಸ್ಕೊಂಡು ಹೋಗೋಂಥ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು ವಿಪತ್ತಿನ ಪರಿಸ್ಥಿತಿಯಲ್ಲಿ, ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಪ್ರಕೃತಿಯ ವಿಕೋಪದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಹಜವಾಗಿ ಇಳಿದು ಫೀಲ್ಡ್ಗೆ ಕೆಲಸ ಮಾಡಬೇಕಾದಂಥದ್ದನ್ನು ನಾವೆಲ್ಲರೂ ಕೂಡ ಇವತ್ತು ಇನ್ನೂ ಒಂದು ಸ್ಥಾನ ಖಾಲಿ ಇದೆ. ಖಾಲಿ ಇರಬೇಕಾದಂಥ ಸ್ಥಾನನ ತುಂಬಿಸೋಂಥ ಕೆಲಸನ ಸರ್ಕಾರ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೂ ಕೂಡ ಏನು ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅದನ್ನು ಕೂಡ ಕಲ್ಪಿಸ್ಕೊಡೋಂಥ ಕೆಲಸನ ಸರ್ಕಾರ ಖಂಡಿತ ಮಾಡುತ್ತೆ. ಖಂಡಿತವಾಗೂ ವರಿಷ್ಠರ ಹತ್ರ ಮಾತಾಗಿದೆ, ಚರ್ಚೆ ಕೂಡ ನಡೆದಿದೆ. ಆದರೆ ಯಾವ ರೀತಿಯಾದ ಸ್ಥಾನಮಾನದ ಬಗ್ಗೆ ಯಾವುದೂ ಚರ್ಚೆ ಆಗಿಲ್ಲ. ಇದು ಅವಕಾಶ ತಪ್ಪಿದ್ದಕ್ಕೆ ನಾನು ಯಾವೊಂದು ಕೊರತೆಯಿಂದ ತಪ್ಪಿದೆ ಅಂತ ಚರ್ಚೆ ಮಾಡಿದ್ದೀವಿ. ಮತ್ತು ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಸೂಚಿಸಬೇಕು. ಈಗಾಗಲೇ ನಾನು 2ನೇ ಬಾರಿ ಶಾಸಕನಾಗಿ 3 ವರ್ಷ ಈ ಸರ್ಕಾರದಲ್ಲಿ ನಾನು ಒಬ್ಬ ಶಾಸಕನಾಗಿ ಕೆಲಸ ಮಾಡಿದ್ದಕ್ಕೆ ಈ ಮಟ್ಟದವರೆಗೂ ಕೂಡ ನನ್ನ ಹೆಸರನ್ನ ಅವಕಾಶ ಕೊಟ್ಟು ತಂದು ದೊಡ್ಡವರು 4 ಬಾರಿ 5 ಬಾರಿ 6 ಬಾರಿ ಗೆದ್ದವರ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ಚರ್ಚೆ ಮಾಡಿ ಸೀರಿಯಸ್ ಆಗಿ ಚರ್ಚೆ ಮಾಡೋಂಥ ಒಂದು ಮಟ್ಟಕ್ಕೆ ತಂದಿರೋಂದ್ರೆ ನಾವು ವರಿಷ್ಠರಿಗೆ ಅದಕ್ಕೂ ಕೂಡ ಧನ್ಯವಾದಗಳು ಹೇಳಬೇಕಾಗುತ್ತೆ. ಇಲ್ಲ, ಅದನ್ನು ಇವಾಗವರೆಗೂ ನಾನು ಯಾರ ಹತ್ರ ಕೂಡ ಚರ್ಚೆನೂ ಮಾಡಿಲ್ಲ, ಯಾರ ಹತ್ರ ಕೂಡ ನನ್ನೇನು ಬೇಡಿಕೆ ಕೂಡ ಇಟ್ಟಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಸದ್ಯದಲ್ಲಂತೂ ನಾವೇನು ಯಾವುದು ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ರೀಶಫಲ್ ಮಾಡ್ತೀನಿ ಅಂತ ಹೇಳಿದರೆ ಅವ್ರು ರೀಶಫಲ್ ಮಾಡಲಿ, ಹೊಸಬರಿಗೆ ಅವಕಾಶ ಕೊಡಲಿ, ಬೇರೆಯವ್ರಿಗೆ ಅವಕಾಶ ಕೊಡಲಿ. ಅಧಿಕಾರ ಯಾರೊಬ್ಬರ ಸ್ವತ್ತಲ್ಲ, ಯಾರೊಬ್ಬರ ಮನೆ ಆಸ್ತಿ ಅಲ್ಲ, ಎಲ್ಲರಿಗೂ ಕೂಡ ಅಧಿಕಾರ ಹಂಚಿಕೆ ಆಗಬೇಕು. ಅಧಿಕಾರ ಹಂಚಿಕೆ ಆಗಲಿ. ಅಸಮಾಧಾನ ಇಲ್ಲ, ಬೇಸರ ಮನುಷ್ಯ ನಾನು ಇದ್ದೇ ಇರುತ್ತೆ. ಕಾಲ ತಸ್ಮೇನ ಅಂದರೆ ಮುಂದಕ್ಕೆ ಹೋಗ್ತಾ ಎಲ್ಲ ಸೇರೋಗುತ್ತೆ. ಮಂಡಳಿ ಬೇಡ ಅಂತಲೂ ಹೇಳ್ತಾ ಇಲ್ಲ, ಬೇಕು ಅಂತಲೂ ಹೇಳ್ತಾ ಇಲ್ಲ. ಅಧಿಕಾರ ಹಂಚಿಕೆ ಆಗಬೇಕು, ಎಲ್ಲರಿಗೂ ಕೂಡ ಅಧಿಕಾರದ ಅವಕಾಶ ಸಿಗಬೇಕು. ಇನ್ನೂ ಕೂಡ ನಮ್ಗೆ ಸಿಕ್ಕಿದೆ 2 ವರ್ಷ 3 ವರ್ಷ ಬೋರ್ಡ್ ಸಿಕ್ಕಿದೆ, ಮುಂದಕ್ಕೆ ಕಾಯ್ತಾ ಇರೋರು ಅವ್ರಿಗೂ ಕೂಡ ಅವಕಾಶ ಆಗಬೇಕು ಅನ್ನೋ ಅಭಿಪ್ರಾಯ ನಂದು. ಇಲ್ಲಪ್ಪ, ನಾನು ಮೊದಲು ಕೂಡ ಹೈಕಮಾಂಡ್ ಹೇಳಿದ್ದಕ್ಕೆ ಬದ್ಧ ಅಂತ ಹೇಳಿದ್ದೀನಿ. ಇವಾಗಲೂ ಕೂಡ ಅದಕ್ಕೆ ನಾನು ಸ್ಟಿಫನ್ ಆಗಿ ಇವತ್ತು ಕೂಡ ಹೈಕಮಾಂಡ್ ಹೇಳೋದಕ್ಕೆ ನಾನು ಬದ್ಧ. ಅದು ಅವರ ವೈಯಕ್ತಿಕವಾದಂಥ ವಿಷಯಗಳು. ನಾವು ಹೇಳಿದ್ದು ಇವತ್ತು ಪಕ್ಷ ಇದ್ದರೆ ಸರ್ಕಾರ ಇಂದ ಪಕ್ಷ ಅಲ್ಲ. ಅದರಿಂದ ಪಕ್ಷ ಫಸ್ಟು ತಾಯಿ ಪಕ್ಷ ಹೇಳಿದ ಮಾತು ನಾವೆಲ್ಲರೂ ಕೂಡ ಜೊತೆಗೆ ಸೇರಿಸ್ಕೊಂಡು ಹೋಗಬೇಕಾಗುತ್ತೆ. ಮೊದಲು ಕೂಡ ನಾನು ಹೇಳಿದ್ದೀನಿ, ಪಕ್ಷ ಏನು ಹೇಳ್ತೋ ಅದ್ರ ತಕ್ಕಂಗೆ ನಾವು ನಿಲ್ತೀವಿ ಅಂತೇಳಿ. ಇವಾಗೂ ಕೂಡ ಅದೇ ಮಾತು ಹೇಳ್ತಾ ಇದ್ದೀನಿ, ಪಕ್ಷ ಏನು ಹೇಳ್ತೋ ಅದ್ರ ತಕ್ಕಂಗೆ ನಾನು ನೋಡೋಣ, ಅದನ್ನ ಏನು ಆಗುತ್ತೆ ಅಂತ ನೋಡೋಣ. ಆದರೆ ನಾನು ಹೇಳೋದು, ನಮಗೊಂದು ಅವಕಾಶ ಸಿಕ್ಕಿದೆ, ಬೇರೆಯವ್ರಿಗೂ ಅವಕಾಶ ಕಲ್ಪಿಸ್ಕೊಳ್ಳಿ. ಈಗ ಸಚಿವ ಸ್ಥಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ದೂರವಾಣಿಯಲ್ಲಿ ಮಾತಾಡಿದರೆ ಇನ್ನೂ ವೈಯಕ್ತಿಕವಾದಂಥ ಭೇಟಿ, ಅದು ಅವರ ವೈಯಕ್ತಿಕವಾದಂಥ ವಿಷಯಗಳು. ನಾವು ಹೇಳಿದ್ದು ಇವತ್ತು ಪಕ್ಷ ಇದ್ದರೆ ಸರ್ಕಾರ ಇಂದ ಪಕ್ಷ ಅಲ್ಲ. ಅದರಿಂದ ಪಕ್ಷ ಫಸ್ಟು ತಾಯಿ ಪಕ್ಷ ಹೇಳಿದ ಮಾತು ನಾವೆಲ್ಲರೂ ಕೂಡ ಜೊತೆಗೆ ಸೇರಿಸ್ಕೊಂಡು ಹೋಗಬೇಕಾಗುತ್ತೆ. ಮೊದಲು ಕೂಡ ನಾನು ಹೇಳಿದ್ದೀನಿ, ಪಕ್ಷ ಏನು ಹೇಳ್ತೋ ಅದ್ರ ತಕ್ಕಂಗೆ ನಾವು ನಿಲ್ತೀವಿ ಅಂತೇಳಿ. ಇವಾಗೂ ಕೂಡ ಅದೇ ಮಾತು ಹೇಳ್ತಾ ಇದ್ದೀನಿ, ಪಕ್ಷ ಏನು ಹೇಳ್ತೋ ಅದ್ರ ತಕ್ಕಂಗೆ ನೋಡೋಣ, ಅದನ್ನ ಏನು ಆಗುತ್ತೆ ಅಂತ ನೋಡೋಣ. ಆದರೆ ನಾನು ಹೇಳೋದು, ನಮಗೊಂದು ಅವಕಾಶ ಸಿಕ್ಕಿದೆ, ಬೇರೆಯವ್ರಿಗೂ ಅವಕಾಶ ಕಲ್ಪಿಸ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳು ದೂರವಾಣಿಯಲ್ಲಿ ಮಾತಾಡಿದರೆ ಇನ್ನೂ ವೈಯಕ್ತಿಕವಾದಂಥ ಭೇಟಿ ನಾನು ಮಾಡಬೇಕಾಗಿದೆ. ಒಳ್ಳೆ ಸಚಿವ ಸಂಪುಟನೇ ಆಯ್ಕೆ ಮಾಡಿದ್ವಿ. ಇವಾಗ ವಿಜಯಾನಂದ ಕಾಶ್ಯಪ್ಪನವರು ಚಿಕ್ಕ ವಯಸ್ಸವರು, ರಿಜ್ವಾನ್ ಅರ್ಷದ್ ಅವರು ಚಿಕ್ಕ ವಯಸ್ಸಿನವರು, ಅದೇ ರೀತಿಯಲ್ಲಿ ಪೊನ್ನಣ್ಣವ್ರಿಗೆ ಉಪಸಭಾಪತಿಗಳು ಕೊಟ್ಟಿದ್ದಾರೆ, ಅವರು ಚಿಕ್ಕ ವಯಸ್ಸಂತವರು. ಅದರಿಂದ ಚಿಕ್ಕ ವಯಸ್ಸವರು ಯುವಕರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇವತ್ತು ಆದ್ಯತೆ ನಾವು ಚುನಾವಣೆ ಬಗ್ಗೆ ಇಟ್ಕೋಬೇಕು. ಮತ್ತೆ ಸರ್ಕಾರ 2028ರಲ್ಲಿ ತರೋದ್ರ ಬಗ್ಗೆ ಆದ್ಯತೆ ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಮತ್ತು ಹಿರಿಯರು ವರಿಷ್ಠರೆಲ್ಲರೂ ಕೂಡ ಒಂದೊಳ್ಳೆ ತೀರ್ಮಾನ ತೊಗೊಂಡು ಈ ಒಂದು ಸಚಿವ ಸಂಪುಟನ ಆಯ್ಕೆ ಮಾಡಿದರೆ ಈ ಸಚಿವ ಸಂಪುಟಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ಮತ್ತು ಸಹಮತ ಇದೆ ಮತ್ತು ಅವರಿಗೆಲ್ಲ ಶುಭ ಆಗಲಿ ಅಂತ ನಾವು ಕೋರ್ತೀವಿ. ಇವತ್ತು ಆಯ್ಕೆ ಮಾಡಿರೋಂಥದ್ದು ನಾನಲ್ಲ, ಅಥವಾ ನಾನು ಆಯ್ಕೆ ಪಟ್ಟಿ ಮಾಡಿರ್ತಕ್ಕಂಥದ್ದು ವರಿಷ್ಠರು. ಅದರಲ್ಲಿ ತಮಗೂ ಗೊತ್ತಿದ್ದಂಗೆ ಶುಕ್ರವಾರದ ನಂತರ ವರಿಷ್ಠರೇ ಕೂತು ಹೈಕಮಾಂಡಲ್ಲಿ ಕೂತು ಆಯ್ಕೆ ಮಾಡಿರ್ತಕ್ಕಂಥದ್ದು. ಅದರಿಂದ ಅವರು ಅದನ್ನ ಸಾಧಕ ಬಾಧಕಗಳನ್ನ ಮುಖ್ಯಮಂತ್ರಿಗಳ ಹತ್ರ, ಮಾಜಿ ಮುಖ್ಯಮಂತ್ರಿಗಳ ಹತ್ರ, KPCC ಅಧ್ಯಕ್ಷರ ಹತ್ರ ಎಲ್ಲರ ಹತ್ರ ಕೂಡ ಚರ್ಚೆ ಮಾಡಿ ಆಯ್ಕೆ ಮಾಡಿರ್ತಾರೆ. ಇವತ್ತು ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ರೆ ಅವ್ರ ಅವಕಾಶನ ಆ ಪ್ರದೇಶಕ್ಕೆ, ಏನು ಶಿವಮೊಗ್ಗ ಚಿಕ್ಕಮಗಳೂರು ಈ ಭಾಗ ಎಲ್ಲಿದೆ ಅಲ್ಲಿ ಪ್ರದೇಶಕ್ಕೆ ಒಂದು ಅವಕಾಶ ಸಿಗಿರಲಿಲ್ಲ. ಅದಕ್ಕೆ ಅಲ್ಲಿ ಪ್ರತಿನಿಧಿಸಿ ಅಲ್ಲಿನ ಜನರ ಅಭಿಪ್ರಾಯಗಳನ್ನ ಸೂಕ್ತ ವ್ಯಕ್ತಪಡಿಸೋಕ್ಕೆ ಒಂದು ಅವಕಾಶ. ಪ್ರಚಾರ ಮತ್ತು ಆಪಾದನೆಗಳ ಆಧಾರದ ಮೇಲೆ ನಾವೇನು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಯಾವುದು ಕೂಡ ಸ್ಪಷ್ಟವಾಗಿ ಅಥವಾ ಖಚಿತವಾಗಿ ಯಾವುದೂ ಇರಲಿಲ್ಲ. ಊಹಾಪೋಹಗಳ ಮೇಲೆ ನಾವು ಇವನ್ನೆಲ್ಲ ಚರ್ಚೆ ಮಾಡೋದು ಸೂಕ್ತ ಅಲ್ಲ.